ಖರ್ಚಿನಿಂದ ಸೀರೆ ತಂದಿದ್ದಾರೆ. ಸಭೆಯಲ್ಲಿದ್ದಂಥ ಬಡವರಿರಲಿ ವಿಧವರಿರಲಿ ಎಲ್ಲರಿಗೂ ಅವರು ತಂದಿದ್ದಾರೆ. ಈ ವರ್ಷ ಅಷ್ಟೇ ಅಲ್ಲ, ಹಿಂದೆ ಎಷ್ಟೋ ವರ್ಷಗಳಿಂದ ಅವರು ಮಾಡ್ತಾ ಇದ್ದಾರೆ. ದೇವರವರನ್ನು ಆಶೀರ್ವಾದ ಮಾಡುವ ಹಾಗೆ ಇಂಥ ಒಂದು ಒಳ್ಳೆ ತ್ಯಾಗ ಬುದ್ಧಿ ದೇವರವರು ಕೊಟ್ಟಿದ್ದಾರೆ. ಮತ್ತು ದೇವರವರನ್ನು ಅಷ್ಟಕ್ಕೆ 100 ಪಟ್ಟು ಆಶೀರ್ವಾದ ಮಾಡಲಿ ಅನ್ನುವಂಥ ಒಂದು ಪ್ರಾರ್ಥನೆ ನಾವು ಮಾಡ್ತಾ ಇದ್ದೇವೆ. ನೀವು ಕೂಡ ಪೂರ್ಣ ಮನಸ್ಸಿನಿಂದ ಆ ಪ್ರಾರ್ಥನೆಗೆ ಆಮೇಲೆ ಅಂತ ಹೇಳ್ತೀವಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಕರ್ತನಾದ ಪರಲೋಕದ ತಂದೆ, ಯೇಸುವವರನ್ನು ಯೋಧಿಯವರನ್ನು ಮಕ್ಕಳನ್ನು ಸ್ವಾಮಿಯನ್ನು ಮುಂದೆ ನಾನು ನಿಲ್ಲಿಸ್ತಾ ಇರೋ ತಂದೆ, ಒಳ್ಳೆ ತ್ಯಾಗ ಬುದ್ಧಿಯನ್ನು ತಂದೆ ಅವರಿಗೆ ಕೊಟ್ಟಿದ್ದಂಥ ಸ್ತೋತ್ರ ಸ್ವಾಮಿ. ಹಲವಾರು ವರ್ಷಗಳಿಂದ ತಂದೆ ಸಭೆಯಲ್ಲಿ ಇಡವರಿಗೆ ಮತ್ತು ಬಡವರಿಗೆ ತಂದೆ ಸೀರೆಗಳನ್ನು ಹಂಚುತ್ತಿರುವಾಗ ತಂದೆ ಎಷ್ಟು ತ್ಯಾಗ ಮಾಡುತ್ತಿದ್ದಾರಪ್ಪ ತಂದೆ, ಅಷ್ಟು 100 ಪಟ್ಟು 1000 ಪಟ್ಟು ಅವ್ರಿಗೆ ಆಶೀರ್ವಾದ ಕೊಡ್ತಾರೆ. ಅನ್ನೊಂದು ದಿನದಲ್ಲಿ ತಂದೆ ನಾನು ಬಟ್ಟೆ ಇಲ್ಲದವನಾಗಿದ್ದೀನಿ, ನೀವು ನನಗೆ ಬಟ್ಟೆ ಕೊಟ್ಟಿದ್ದೀರ ಅಂತ ಹೇಳಿ ತಂದೆ ಅನ್ನೊಂದು ದಿನದಲ್ಲಿ ತಂದೆ ಅವ್ರಿಗೆ ನೀವು ಹೇಳ್ತಾರಪ್ಪ, ನಾನು ನಂಬಿದ್ದೀನಪ್ಪ ತಂದೆ, ಅವರು ಆಶೀರ್ವಾದ ಮಾಡಪ್ಪ ತಂದೆ. ಸುಂದರವಾದಂಥ ಆಶೀಸ್ಸು ಬೇಡಿದವರು ಕೊಡಪ್ಪ ತಂದೆ. ಇದಕ್ಕೆ ಪ್ರತಿಫಲವಾಗಿ ತಂದೆ ಎಷ್ಟು ತ್ಯಾಗ ಮಾಡಿದಾರೋ ಅದಕ್ಕೆ ಪ್ರತಿಫಲವಾಗಿ ಸುಂದರವಾದಂಥ ಆಶೀಸ್ಸು ಬೇಡಿದವ್ರಿಗೆ ಕೊಡಬೇಕಂತ ನಾವು ಹೇಳ್ತೇನೆ ತಂದೆ. ಅವ್ರ ಮನೆ ಮೇಲೆ ಬರುತ್ತಿರುವ ಎಲ್ಲ ಶೋಧನೆಗಳಲ್ಲಿ ಅವ್ರು ಜಯ ಪಡಬೇಕಂತ ಹೇಳಿ ನಮ್ಮ ಕರ್ತನಾಗಿರುವಂಥ ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ಸ್ವಾಮಿ.